ನಮ್ಮ ಸುಪ್ರಿಯಂಗೆ ಹೊರಗಡೆಯಿಂದ ಮಲ್ತಾಯಿ ಥರಕ್ಕಿಂತ ನಮ್ಮ ಸೂರ್ಯಣ್ಣನೇ ಅಪ್ಪ ಅವ್ವ ಎರಡೂ ಆಗಿ ನೋಡ್ಕೊಂಡಿದ್ದಿದ್ರೆ ಸಂದಾಗಿರೋದೇನೋ ಅಂತ ನನಗನ್ನಿಸ್ತದೆ. ಸಂದರ್ಭದ ಸುಳಿಗೆ ಸಿಕ್ಕಿ ಬಸ್ ಈ ಕ್ವಾಪವಾಗಿ ಮಾತಾಡಿದ್ರು ಅದರಲ್ಲಿ ಇಸ ಇರೋಕ್ಕಿಲ್ಲ ಅಂತ ಗೊತ್ತದೆ ಸಿಂಹಪ್ಪ. ನೋಡವ್ವ, ಹುಡುಗ ಹುಡುಗಿ ಒಬ್ರನ್ನೊಬ್ರು ಮೆಚ್ಕೊಂಡ್ಬಿಟ್ಟವ್ರೆ, ಮ್ಯಾರೇಜ್ ಮಾಡ್ಕೊಂಬಿಡೋದು ಅಂತಲೂ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ. ಆಮೇಲೆ ನಮ್ಮ ತವ ಬಂದು ನಾವು ಹಿಂಗೆ ಅನ್ಕೊಂಡಿದ್ದೀವಿ, ಈ ಒಪ್ಪಿಗೆ ಕೊಟ್ಟಿರ ಹೆಂಗೆ ಅಂತಲೂ ಕೇಳ್ಬಿಟ್ಟವ್ರೆ. ನಾವು ನಮ್ಮ ಕಡೆಯಿಂದ ನಿಮ್ಮ ಇಟ್ಟದಂಗೆ ಆಗಲಿ ಬಿಡಪ್ಪ ಅಂತಲೂ ಅಂದ್ಬಿಟ್ಟಿದ್ದೀವಿ. ನೀವು ಹೆಣ್ಣು ಹೆತ್ತವರು, ನಾಳೆ ನಮಗೆ ಬೀಗರಾಗೋರು. ನಿಮ್ಮ ಹತ್ರ ಮಾತಾಡೋದು ನಮ್ಮ ಧರ್ಮ. ನಿಮ್ಮ ಮನಸ್ಸಲ್ಲೂ ಏನಿದೆ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ಸೌಜನ್ಯಕ್ಕೆ ನಾವು ನಿಮ್ಮನ್ನು ಇಲ್ಲಿ ಕರೆಸಿದ್ದು. ನಿಮಗೇನು ಬೇಜಾರಿಲ್ಲ ತಾನೆ? ನನ್ನ ಮಗಳು ಈ ಮನೆ ಸೊಸೆ ಆಗ್ತಾ ಇರೋದೇ ಅವಳ ಸೌಭಾಗ್ಯ. ಆದರೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೊಬೇಡಿ. ಸಾಮಾನ್ಯವಾಗಿ ಗಂಡಿನ ಕಡೆಯೋರು ಹೆಣ್ಣಿನ ಮನೆಗೆ ಬರೋದು, ಹೆಣ್ಣು ನೋಡೋದು, ಮಾತಾಡೋದು ಸಂಪ್ರದಾಯ. ಆದರೆ ಇಲ್ಲಿ ನನ್ನನ್ನೇ ಇಲ್ಲಿ ಕರೆಸ್ಕೊಂಡು ಇಲ್ಲೇ ಎಲ್ಲ ಮಾತಾಡ್ತಾ ಇದ್ದೀರಾ. ನನಗೆ ಅದಕ್ಕೇನು ಬೇಜಾರಿಲ್ಲ, ಆದರೆ ಸಂಪ್ರದಾಯ ಮುರಿತಾ ಇದೆಯಲ್ಲ ಅಂತ ಬೇಜಾರು ಅಷ್ಟೇ. ಆಮೇಲೆ ನಾವು ಯಾವುದೇ ಥರದಲ್ಲೂ ನಿಮ್ಮ ಅಂತಸ್ತಿಗೆ ತೂಗೋರಲ್ಲ ಅನ್ನೋದನ್ನು ಒಪ್ಕೋತೀನಿ. ನೀವುಗಳು ಖುದ್ದಾಗಿ ನಮ್ಮ ಮನೆಗೆ ಬಂದು ಈ ವಿಚಾರ ಮಾತಾಡೋಷ್ಟು ಯೋಗ್ಯತೆ ನಮಗಿಲ್ಲ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಆದರೆ ಈ ಅಂತಸ್ತಿನ ತಾರತಮ್ಯನೇ ದೊಡ್ಡದಾಗಿ ನಾಳೆ ನನ್ನ ಮಗಳಿಗೇನಾದರೂ ತೊಂದರೆ ಆದರೆ ಅನ್ನೋ ಭಯ ನನಗೆ. ಛೇ, ಅಲ್ಲಿವರೆಗೂ ಯಾಕೆ ಯೋಚನೆ ಮಾಡ್ತೀರಾ? ಸಂಪ್ರದಾಯದ ಬಗ್ಗೆ ನಮಗೂ ಗೊತ್ತಿದೆ. ನಿಮ್ಮ ಮನೆಗೆ ಬರಬೇಕಾಗಿದ್ದು ನಮ್ಮ ಧರ್ಮ ಅನ್ನೋದು ಗೊತ್ತಿದೆ. ಆದರೆ ಒಟ್ಟಿಗೆ ಇಷ್ಟು ಜನ ನಿಮ್ಮ ಮನೆಗೆ ಬಂದುಬಿಟ್ರೆ ಒಂಟಿ ಹೆಂಗಸು, ನಿಮಗೆ ಕಷ್ಟ ಆಗ್ಬೋದೇನೋ ಅಂತ ಅಷ್ಟೇ. ಅದಕ್ಕೆ ನಾವು ನಿಮ್ಮನ್ನು ಇಲ್ಲಿ ಕರೆಸಿರೋದು. ಅದು ಬಿಟ್ಟರೆ ಆಸ್ತಿ ಅಂತಸ್ತಿನ ವಿಷಯ ಅಂತೂ ಖಂಡಿತ ಇಲ್ಲ ಸುನಂದವ್ರೆ. ಸಂತೋಷ ಅಮ್ಮ, ನೀವಂಥ ಒಳ್ಳೆ ಕಾಳಜಿ ಇಟ್ಕೊಂಡು ನನ್ನನ್ನು ಇಲ್ಲಿ ಕರೆಸಿದ್ದೀರಾ ಅಂದರೆ ನಾನು ನಿಜಕ್ಕೂ ಖುಷಿ ಪಡ್ತೀನಿ. ಆದರೆ ನಾನು ಮಾತಾಡಲೇಬೇಕಾದ ಇನ್ನೊಂದು ವಿಷಯ ಇದೆ. ಏನು ವಿಷಯ ಹೇಳಿ ಸುನಂದವ್ರೆ. ನಿಮ್ಮ ಮಗ ನನ್ನ ಮಗಳನ್ನ ಕೆಲವು ಕಂಡೀಷನ್ಗಳು ಹಾಕಿ ಮದುವೆ ಆಗ್ತೀನಿ ಅಂತ ಹೇಳಿದಾರಂತೆ. ಸಂಸಾರ ಅಂದಮೇಲೆ ಕೆಲವು ಒಪ್ಪಂದ, ಕೆಲವು ರಾಜಿ, ಕೆಲವು ಕಾಂಪ್ರಮೈಸ್ಗಳು ಇರಬೇಕಾಗಿರೋದು ಸರಿನೇ. ಆದರೆ ಜೀವನ ಅಂದ್ರೇ ಕೇವಲ ಕಂಡೀಷನ್ಗಳು, ಕಾಂಪ್ರಮೈಸ್ಗಳೇ ಆಗಿರಬಾರ್ದಲ್ವಾ? ಅರ್ಥ ಆಗಲಿಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಬಿಡಿಸಿ ಹೇಳಿದ್ರೆ ಒಳ್ಳೆಯದು. ಹೌದೌದು, ನಾನು ಆಗ್ಲಿಂದ ನೋಡ್ತಾನೆ ಇವನು ಬರೀ ಒಗಟಾಗೇ ಮಾತಾಡ್ತಾ ಇದೆಯಲ್ಲವಾ. ನಮಗೂ ಒಸಿ ಅರ್ಥ ಆಗೋಂಗೆ ಹೇಳ್ಬಿಡು. ನನ್ನ ಮೊಮ್ಮಗ ಅದೇನು ಕಂಡೀಷನ್ ಹಾಕವನೆ, ಆದ್ದರಿಂದ ನಿನ್ನ ಮಗಳಿಗೆ ಏನು ತೊಂದರೆ ಆಯ್ತಾ ಇದೆ ಅನ್ನೋದನ್ನು ಒಸಿ ಬಾಯ್ಬಿಟ್ಟು ಹೇಳ್ಬಿಡು. ತೊಂದರೆ ಅಂತೇನಿಲ್ಲ. ಮತ್ತೆ ನನ್ನ ಮಗಳು ಈ ಮನೆಗೆ ಬರುವಾಗ ಸುಪ್ರಿಯಾಗೆ ತಾಯಿಯಾಗಿ ಮಾತ್ರನೇ ಬರಬೇಕಾ? ಮುಖ್ಯವಾಗಿ ಸೂರ್ಯ ಅವ್ರಿಗೆ ಹೆಂಡತಿ ಆಗಬೇಕು ಅಲ್ವಾ? ಹೆಂಡತಿ ಅಂದರೆ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಅಂತ ಅನ್ನಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಿಜವಾದ ಗಂಡ ಹೆಂಡ್ತಿರು ಹೇಗಿರ್ತಾರೋ ಇವರಿಬ್ಬರು ಹಾಗೇ ಇರಬೇಕಲ್ವಾ? ನಿಮ್ಮ ಮಗನಿಗೆ ಇದು 2ನೇ ಮದುವೆ, ಆದರೆ ನನ್ನ ಮಗಳಿಗೆ ಇದೇ ಮೊದಲನೇದು, ಇದೇ ಕಡೆಯದು ಸಹ. ಅವಳ ಆಸೆ ಆಕಾಂಕ್ಷೆ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಯಾಕೆ ಅಂದರೆ ನನ್ನ ಮಗಳು ಸೂರ್ಯ ಅವ್ರಿಗೆ ನಿಜವಾದ ಅರ್ಥದಲ್ಲಿ ಹೆಂಡತಿ ಆಗದೆ ಬರೀ ಸುಪ್ರೀನ್ ತಾಯಾಗೆ ಉಳಿದ್ಬಿಟ್ರೆ ಅವಳ ಜೀವನದಲ್ಲಿ ಅವಳಿಗೆ ಸುರಕ್ಷತೆ ಸಿಗುತ್ತಾ, ಭದ್ರತೆ ಇದೆಯಾ ಅನ್ನೋದೇ ನನಗಿರೋ ಹೆದರಿಕೆ. ನೋಡಿ, ನಿಮಗೂ ನನ್ನ ಹಾಗೆ ಒಬ್ಬ ಮಗಳಿದ್ದಿದ್ರೆ ನೀವು ನನ್ನ ಥರನೇ ಯೋಚನೆ ಮಾಡ್ತಾಯಿದ್ರಿ ಅಲ್ವಾ? ಗಂಡ ಹೆಂಡತಿ ಅನ್ನೋ ಸಂಬಂಧ ಬರೀ ಕಾಗದದ ಮೇಲಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ನನ್ನ ಮಾತು ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿ ಸುನಂದ ಅವರೇ, ನೀವು ಸುಮ್ಮನೆ ಈ ಮದುವೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊತಾ ಇದ್ದೀರಾ ಅನಿಸುತ್ತೆ. ನಾನೊಂದು ಮಾತು ಹೇಳ. ಹೇಳಿ. ನಿಮ್ಮ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅಂದಮೇಲೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಗಂಡ ಹೆಂಡತಿ ಮಧ್ಯೆ ಏನೇನು ನಡಿಬೇಕೋ ಅದೆಲ್ಲ ನಡೆಯುತ್ತೆ. ಇನ್ನು ಅವಳ ಅಭದ್ರತೆ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾವು ನೋಡ್ಕೋತೀವಿ. ಅಪೂರ್ವ ಈ ಮನೆಗೆ ಬರೀ ಸೊಸೆಯಾಗಿ, ಸೂರಿ ಹೆಂಡತಿಯಾಗಿ, ಸುಪ್ರಿಯಂಗೆ ತಾಯಾಗಿ ಮಾತ್ರ ಬರಲ್ಲ. ನಿಮ್ಮ ಮಗಳು ಈ ಮನೆಗೂ ಮಗಳಾಗೇ ಇರ್ತಾಳೆ. ನೀವು ಯೋಚನೆ ಮಾಡಬೇಡಿ. ಅದನ್ನು ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋ ಅಶ್ಯೂರೆನ್ಸ್. ನೀವಿಷ್ಟು ಭರವಸೆ ಕೊಟ್ಟ ಮೇಲೆ ನನಗೆ ಸಮಾಧಾನ ಆಯಿತು. ನಾನು ನಿಮ್ಮನ್ನು ನಂಬ್ತೀನಿ. ಬರ್ತೀನಿ. ನಮಸ್ಕಾರ. ಮಿಗ್ ಕಾರ್ಯದ ಬಗ್ಗೆ ನಾನು ಸೂರ್ಯನ ಮುಖಾಂತರ ತಿಳಿಸ್ತೀನಿ. ಆಯ್ತಮ್ಮ, ಬರ್ತೀನಿ. ಅವ್ವ, ಆ ಸುನಂದವನ ಬಗ್ಗೆ ಏನು ಅನ್ನಿಸ್ತದೆ ನಿಂಗೆ? ದೊಡ್ಡ ಕಳ್ಳಿ ಅನ್ನಿಸ್ತದೆ. ಹಂಗ ನಿಂಗೂ ಹಂಗೆ ಅನ್ನಿಸ್ತಾ? ಹ್ಞೂ, ಮತ್ತೆ ಆ ಮಳ್ಳಿ ಊಸ್ರವಳ್ಳಿ ನನ್ನ ಮಗಳಿಗೆ ಸುರಕ್ಷೆ ಬೇಕು ಅಂತಾಳೆ. ಹಂಗಾದ್ರೆ ಒಂದು ಕೆಲಸ ಮಾಡುವ ಕಣವ, ಅವಳು ಸುರಕ್ಷೆಗೆ ಅಂತ ಒಂದು 50 ಲಕ್ಷ ದುಡ್ಡು ತೆಗೆದು ಆ ಯವ್ವನ ಮಗಳ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬಿಡುವ. ಇಲ್ಲ ಅಂದ್ರೆ 50 ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡ್ಬಿಡುವ. ಸುರಕ್ಷಿತವಾಗಿರ್ತಾಳಾಗ. ಏನವ್ವ? ಹಾ, ಏನ್ಲ ಅಂದೆ? 50 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಯಾ? ಅದು ಅವಳ ಹೆಸರಿನಾಗೆ. ಅವ್ರ ಆಸೆ ಕೊಳ್ಳಿ ಅಕ್ಕ. ಹಂಗಂದ? ಹಂಗಾದ್ರೆ ಬೇಡ ಬಿಡು ಅವ್ವ. ಇಡೀ ಆಸ್ತಿನ ಅವಳ ಹೆಸರು ಬರ್ದ್ಬಿಡುಮ. ಇಲ್ಲಾಂದ್ರೆ ಈ ಮನೆಗೆ ಯಜಮಾನಿ ಅವಳೆ ಅಂತ ಘೋಷಣೆ ಮಾಡ್ಬಿಡುಮ. ಯಾರನ್ನ ಏಸ್ಕಂಡು ಅಕ್ಕಾರ ಹಂಗೆ ಮಾಡಿದ್ರೆ? ಸುಮ್ಕಿರವು, ನನಗೇನು ತಲೆ ಕೆಟ್ಟದ ಹಂಗೆ ಮಾಡಕ್ಕೆ. ಆ ಯವ್ವನ್ ದುರಾಸೆಗೆ ಹಂಗೆ ಅಂದೆ ಅಷ್ಟೇಯ. ಅಲ್ಲ, ಕೈಲಿ ನಾಲ್ಕು ತೂತ್ ಕಾಸು ಓಡಾಡಕ್ಕಿಲ್ಲ ಅಂತ ಹೆಂಗ್ಸು ನಮ್ಮ ಎದುರಿಗೆ ನಿಂತ್ಕೊಂಡು ಮಗಳಿಗೆ ಸುರಕ್ಷೆ ಬೇಕು ಅಂತಾಳಲ್ಲ, ಏನು ಹೇಳೋಣವ ಅವಳಿಗೆ? ಆ ಸುನಂದವ ಹಂಗೆ ಮಾತಾಡ್ದಾಗ್ಲಿಂದ ಹೆಂಗ್ ಅವಳ ಮಗಳನ್ನ ನಮ್ಮ ಮನೆಗೆ ತಂದ್ಕೊಳ್ಳೋದು ಅಂತ ಭಯ ಆಗಕ್ಕೆ ಶುರು ಆಗ್ಬಿಟ್ಟದೆ ಕಣವ. ಯೋಚನೆ ಮಾಡಬೇಡ ಬುಡ್ಲ. ಎಣ್ಣೆ ತವಳಲ್ವಾ, ಅವಳ ಮಗಳ ಜೀವನ ಮುಂದಕ್ಕೆ ಚೆನ್ನಾಗಿರ್ಲಿ ಅನ್ನೋ ದೂರಾಲೋಚನೆಯಲ್ಲಿಯೇ ಹಂಗೆ ಹೇಳವಳೆ ಅಂತ ಕಾಣ್ತದೆ. ನಾವು ಅದನ್ನೇ ದೊಡ್ಡದು ಮಾಡ್ಕೊಳೋದು ಬೇಡ. ಅವಳು ಈ ಮನೆಗೆ ಬರೋದು ಬರಲಿ, ನಿಧಾನವಾಗಿ ಅವಳ ಮಗಳ ಗುಣನ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕೋ ಅದನ್ನು ಮಾಡೋಣ. ಒಂದು ಕಿತ ಅವಳ ಜುಟ್ಟು ನನ್ನ ಕೈಗೆ ಸಿಕ್ಕರೆ ಸಾಕು, ಅವಳ ರಕ್ಷೆ ಸುರಕ್ಷೆ ಎಲ್ಲ ನಾನು ನೋಡ್ಕೊತೀನಿ. ಏನಂದ್ರು ಬಾಸ್ ಮನೇಲಿ? ಅವರೇನಂತಾರೆ? ಎಲ್ಲ ನಾನೇ ಅಂದೆ. ಅಂದರೆ ಅಂದ್ರೇನು? ಸೂರ್ಯ ಅವರೇ ಸ್ವತಃ ನಿನ್ನ ಹತ್ರ ಬಂದು ನನ್ನನ್ನು ಮದುವೆ ಮಾಡ್ಕೋತೀಯ ಅಂತ ಕೇಳಿದ್ಮೇಲೆ ಅವ್ರು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ, ಸಂಪ್ರದಾಯದ ಪ್ರಕಾರ ಅವರೆಲ್ಲ ನಮ್ಮನೆಗೆ ಬರಬೇಕು ತಾನೆ? ಹೆಣ್ಣು ನೋಡೋ ಶಾಸ್ತ್ರ ಆಗಬೇಕು ತಾನೆ? ಒಂದೂ ಇಲ್ಲ. ಮದುವೆ ವಿಚಾರ ಮಾತಾಡೋದಕ್ಕೆ ನನ್ನನ್ನೇ ಅವ್ರ ಮನೆಗೆ ಕರೆಸಿದ್ರು. ನಾವೇನು ಗತಿ ಇಲ್ಲದೆ ಇರೋರು ಅಂತ ತಾನೆ ಅವ್ರು ನಮ್ಮನ್ನ ಅಲ್ಲಿ ಕರೆಸಿ ಅವಮಾನ ಮಾಡಿದ್ದು. ಏನು ಅವಮಾನ ಮಾಡಿದ್ರಾ? ಅವಮಾನ ಮಾಡೋದು ಅಂದರೆ ನೇರವಾಗೇನಲ್ಲ, ಹೀಗೆ ಪರೋಕ್ಷವಾಗಿ. ಅಮ್ಮ, ಅದನ್ನು ಬಿಟ್ಟು ಮುಂದೇನಾಯ್ತು ಅಂತ ಹೇಳು. ಅಪೂರ್ವ, ನೀನು ನಿನಗೆ ಮಾವ ಆಗೋರ ಬಗ್ಗೆ
ಆ ಮನೇಲಿರೋ ಮುದಿ ಹೆಂಗ್ಸ್ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಇದ್ದಿದ್ರಲ್ಲ ಅವರಿಬ್ರು ಸ್ವಲ್ಪ ಡೇಂಜರು ಅನ್ನಿಸ್ತು. ಏನಮ್ಮ ನೀನು ಮಗಳೇ, ಆ ಮನೆಗೆ ಮದುವೆ ಆಗಿ ಹೋಗ್ತಿದ್ಯಾ, ಅಲ್ಲಿರೋರ್ ಜೊತೆ ಸ್ನೇಹದಿಂದ ಇರು, ಪ್ರೀತಿಯಿಂದ ಇರು ಅಂತ ಹೇಳೋದು ಬಿಟ್ಟು ಎಚ್ಚರವಾಗಿರು, ಹುಷಾರಾಗಿರು ಅಂತ ಹೆದರ್ಸ್ತಾ ಇದೆಯಲ್ಲ ಅಮ್ಮ. ಇಷ್ಟಕ್ಕೂ ನಾನು ಆ ಮನೆಗೆ ಹೋಗ್ತಿರೋದು ಸಂಸಾರ ಮಾಡೋದಕ್ಕ ಅಥವಾ ಆ ಮನೆಯವ್ರ ಬಗ್ಗೆ ಗೂಢಾಚಾರಿಕೆ ಮಾಡೋದಕ್ಕ? ಅಪೂರ್ವ, ಹುಷಾರಾಗಿರು ಅಂದರೆ ಗೂಢಾಚಾರಿಕೆ ಮಾಡು ಅಂತ ಅಲ್ಲ ಅರ್ಥ, ಪ್ರೀತಿ ತೋರಿಸ್ಬೇಡ ಅಂತನೂ ಅಲ್ಲ. ನಿನಗೇನಾದರೂ ಆ ಮನೇಲಿ ತೊಂದರೆ ಅಂತ ಆದರೆ ಅದು ಅವರಿಬ್ಬರಿಂದನೇ ಅಂತ ನಂಗೆ ಅನ್ನಿಸ್ತು. ಹಾಗೇನು ಆಗದ ಹಾಗೆ ನಿನ್ನ ಹುಷಾರಲ್ಲಿ ನೀನಿರು, ಇದೆ ನನ್ನ ಮಾತಿನ ಅರ್ಥ. ಸರಿ, ನಾನೀಗ ಅಲ್ಲಿ ಹೋಗಿ ಏನು ಮಾಡ್ಬೇಕಂತನೂ ಹೇಳ್ಬಿಡು. ಮಾಡಬಾರ್ದೇನು ನೀನು ಮಾಡಬೇಕಾಗಿಲ್ಲ. ನೀನು ಆ ಮನೆಗೆ ಹೋದ್ಮೇಲೆ ಆ ಮಗುಗೆ ತಾಯಿಯಾಗಿ ಅಥವಾ ಆ ಮನೆ ಕೆಲಸದೊಳಾಗಿ ಇರೋದ್ರ ಬದಲು ನಿನ್ನ ಗಂಡನಿಗೆ ಪ್ರೀತಿ ಹೆಂಡತಿಯಾಗಿದ್ಬಿಡು ಸಾಕು. ಅವನು ಯಾವತ್ತೂ ನಿನ್ನ ಪ್ರೀತಿಯಿಂದ ದೂರ ಆಗಲೇಬಾರ್ದು. ಸದಾ ನಿನ್ನ ಬೆನ್ನ ಹಿಂದೆನೇ ಸುತ್ತಾ ಇರಬೇಕು. ಸೂರ್ಯನ ನೀನು ಅಷ್ಟು ಕಂಟ್ರೋಲಲ್ಲಿ ಇಟ್ಕೋ. ಮನೇಲಿರೋರ ಮನಸ್ಸಿನಲ್ಲಿ ಏನೇನಿದೆ ಅಂತ ಉಪಾಯವಾಗಿ ತಿಳ್ಕೊಂಡು ಅದನ್ನು ನಮಗೆ ಉಪಯೋಗ ಆಗೋ ಹಾಗೆ ಬದಲಾಯಿಸ್ಕೋಬೇಕು. ತಿಳಿತಾ? ಆಗಲೇ ಅವ್ರಿಗೆ ತಾವು ಶ್ರೀಮಂತರು ಅನ್ನೋ ಅಹಂಕಾರ, ನಾವು ಬಡವರು ಅನ್ನೋ ಕೀಳರಿಮೆ ದೂರ ಆಗೋದು. ಆಗಲೇ ನಿನಗೂ ಸುಖ, ನನ್ನ ಮನಸ್ಸಿಗೂ ನೆಮ್ಮದಿ. ಅರ್ಥ ಆಯ್ತಾ? ಮಮ್ಮಿ, ನಾನೀಗಾಗಲೇ ಅವಳ ಜೊತೆ ಮಾತಾಡಾಗಿದೆ. ಮಗು ಇರೋದ್ರಿಂದ ಅವಳಿಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಮೇಲ್ನೋಟಕ್ಕೆ ಕಾಣದೇ ಇರ್ಬೋದು ಕಣೋ, ಆದರೆ ಮನಸ್ಸಲ್ಲೇ ನಾನು ಎರಡನೇ ಹೆಂಡತಿ, ಒಂದು ಮಗುವಿನ ತಾಯಿ ಅನ್ನೋದು ಅವಳನ್ನ ಕಾಡದೇ ಇರುತ್ತಾ?